ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕಿ ಸುಟ್ಟು ಕರಿಕಲಾಗಿ ಜೀವ ಬಿಟ್ಟ ಹೋರಿ. ಇತ್ತ ಅರ್ಧ ಬೆಂದು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಆಕಳು. ಇಂತಹ ಮರ ಕಲಕುವ ಘಟನೆ ನಡೆದಿದ್ದು ಇಲ್ಕಲ್ ಸಮೀಪದ ಹುಚನೂರು ರಸ್ತೆಯ ಹೊಲದಲ್ಲಿ. ಹೌದು ವೀಕ್ಷಕರೇ, ಕುಷ್ಟಗಿ ತಾಲೂಕಿನ ಹೊಲಗೇರಿ ವ್ಯಾಪ್ತಿಯಲ್ಲಿ ಬರುವ ಇಲ್ಕಲ್ ನಗರದ ಸಮೀಪ ಶಿವಪ್ಪ ಗೋನಾಳ ಮತ್ತು ತಿಪ್ಪಣ್ಣ ಗೋನಾಳ ಎಂಬುವರ ಹೊಲದಲ್ಲಿ ಹಾಕಿದ್ದ ಶೆಡ್ಗೆ ನಿನ್ನೆ ತಡರಾತ್ರಿ ಏಕಾಏಕಿ ಬೆಂಕಿ ತಗುಲಿದ ಹಿನ್ನೆಲೆ ಶೆಡ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಬೆಂಕಿ ಕಂಡ ಕೂಡಲೇ ಪಕ್ಕದ ಹೊಲದಲ್ಲಿದ್ದಂತಹ ರಸೂಲ್ ಬಂಗಾಲಿ ಎಂಬ ಬಡ ಕುಟುಂಬಸ್ಥರು ಸಹಾಯಕ್ಕೆ ಕರೆದಾಗ ಕೂಡಲೇ ಧಾವಿಸಿ ಅವರು ಬೆಂಕಿ ನಂದಿಸಲು ಸಾಹಸ ಪಟ್ಟಿದ್ದಾರೆ. ಶೆಡ್ನಲ್ಲಿ ಕಟ್ಟಿದ್ದ ಒಂದು ಆಕಳ ಜೀವದ ಹಂಗು ತೊರೆದು ಕಾಪಾಡಿತು. ದುರಾದೃಷ್ಟವಶತ್ ಒಂದು ಹೋರಿ ಬೆಂಕಿಯಲ್ಲೇ ಬೆಂದು ಸುಟ್ಟು ಜೀವ ಬಿಟ್ಟಿದೆ. ಇತ್ತ ಇನ್ನೊಂದು ಆಕಳನ್ನ ರಕ್ಷಿಸುವ ಹೊತ್ತಿನಲ್ಲೇ ಆ ಆಕಳು ಅರ್ಧ ಬೆಂಕಿಯಲ್ಲಿ ಸುಟ್ಟು ತನ್ನ ಕಣ್ಣನ್ನ ಕಳೆದುಕೊಂಡು ಜೀವನ್ಮರಣ ಹೋರಾಟ ನಡೆಸಿದ ದಾರುಣ ಘಟನೆ ನಡೆದಿದೆ. ಈ ಘಟನೆ ಕುರಿತು ಮಾತನಾಡಿದ ಹೊಲದ ಮಾಲೀಕರು ಹೇಳಿದ್ದು ಹೀಗೆ. ನಮಸ್ಕಾರ, ನಮ್ಮ ಹೆಸರು ಶಿವಪ್ಪರ, ನಮ್ಮ ಅಪ್ಪರ ಹೆಸರು ತಿಪ್ಪಣ್ಣರು. ನಮ್ಮ ಅಪ್ಪರ ಒಬ್ಬರ ಹೊಲ್ದಾಗಿದ್ರು, ಇಲ್ಲೇ ಮಕ್ಕೊಂಡಿದ್ರು. ಅಕಸ್ಮಾತ್ ಇದು ಹಿಂದೆ ಬಂದು ಇಬ್ಬರು ಬಂದು ಉರಿ ಹಚ್ಚಿ ಹೋಗ್ಬಿಟ್ರ. ಆತು ಹಿಡ್ಯಕ್ಕೆ ಹೋಗ್ಯಾನ, ಸಿಕ್ಕಿಲ್ಲ ಅವ್ರಿಗೆ. ಹಿಂದೆ ಬಂದು ಇದು ಆತು ಓಡೋಗತ್ಲಿಗೆ ಉರಿ ಹತ್ತಿ ಬಿಡೈತೆ. 2 ಆಕಳ ಸತ್ತು ಬಿಟ್ಟವ್ರಿ. ಇವು ದಾನಿಸದವಣಿ ಎಲ್ಲ ಸುಟ್ಟು ಹೋಗ್ಬಿಡೈತೆ. ನಮ್ಮ ಕಡೆ ಅಂಕರ್ ಏನು ಎಲ್ಲ ಸುಟ್ಟು ಎಲ್ಲ ಇದಾಗ್ಬಿಟ್ಟೈತೆ. ನಾವು ಬಡವರು ಏನಿಲ್ಲ, ಎಲ್ಲ ಇದ್ರ ಮ್ಯಾಗ ದುಡ್ಕೊಂಡು ತಿನ್ನೋರು ನಾವು. 2 ಆಕಳು ಸುಟ್ಟು ಸತ್ತವ್ರಿ. 1 ಆಕಳು ಐತೆ, 2 ಆಕಳಕ್ಕೆ ಇನ್ಸೂರೆನ್ಸ್ ಇದಾವ್ರಿ. ಅದಕ್ಕೆ ಏನು ಪರಿಹಾರ ಆಗ್ತಿ ಕೊಡ್ರಿ ಅಂತ ಇಲ್ಲಿ ಮುಖಂಡವ ಯಾಕ ನಾಯಿ ಹೋದ್ರತ್ತಂತ ಹೇಳಿ ಇತ್ತಾಗೆ ದೋದೆ ಆ ಪಿಚ್ಚತ್ತಲ್ಲೇ ಇದ್ದ. ಅತ್ತಾಗ ಒಬ್ಬ ಹೋದ, ಆಚೆ ಕಡೆ ಒಬ್ಬ ಹೋದ. ಅವರಿಂದ ಬೈಕ್ ಕಾಲ್ ತೊಗೊಂಡು ಓಡಿನ ಮಟ್ಟ ಓಡ್ಯಾದೆ. ಓಡೋಗೋದ್ರಾಗ ಅವರು ಆತಾಗೊಬ್ಬ ಇತ್ತಾಗೊಬ್ಬ ಹೇಳಿಬಿಟ್ರು. ಆತಾಗೊಬ್ಬ ಇದ್ದಾಗ ಒಳ್ಳೆ ಓಡಿ ಬರತ್ಲೆ ಜನ ಒದ್ರಾಕ ಏನು ಮಾಡಿದ್ರು ನನಗೆ ತೊಗೊಳಕ್ಕೆ ಹತ್ತಲ್ಲ ಅಂತೇಳಿ ಹರಿದುಕೊಂಡು ಕೈ ಬಿಟ್ಟೆ, ಉಳಿದು ಹೊರೆಯದಾಗಲಿಲ್ಲ. ಇಲ್ಕಲ್ ಹಿಂದೂ ಸೇವಾ ಟ್ರಸ್ಟ್ನ ಸದಸ್ಯ ಬಸನಗೌಡ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದರು. ನಾನು ರೈತ ಬಸನಗೌಡ ಪಾಟೀಲ್ ಅಂತೇಳಿ ಇಲ್ಕಲ್ ರೈತ ಸಂಘದವರು ಹಾಗೂ ಹಿಂದೂ ಸೇವಾ ಟ್ರಸ್ಟ್ಲಿಂದ ಕೂಡ ಬಂದಿದ್ದೀವಿ. ಇಲ್ಲಿ ನಮ್ಮ ಹುಲ್ಗೇರಿ ಸೀಮಾಕ, ಇದು ಹುಲ್ಗೇರಿ ಸೀಮಾದಾಗ ತೋಟ. ಇದು ತಿಪ್ಪಣ್ಣ, ನಿಮ್ಮ ಅಡ್ರೆಸ್ ಇರ್ರಿ, ತಿಪ್ಪಣ್ಣ ಗೋನಾಳ ಅಂತೇಳಿ ರೈತರು. ಇವ್ರು ಅವ್ರ ಮಗ. ಇಲ್ಲಿ ನೋಡ್ರಿ, ರಾತ್ರಿ ಆಕಸ್ಮಿಕ ಬೆಂಕಿ ಇದು ಹೆಂಗಾಯ್ತು ಗೊತ್ತಿಲ್ಲ. ಇಲ್ಲಿ ಈಗ ಬಂದು ನೋಡ್ತಾ ಇದ್ದೀವಿ. ಈಗ ಆಕಸ್ಮಿಕ ಬೆಂಕಿಯಿಂದಾಗಿ ಇಲ್ಲಿ ಇಟ್ಟಂಥ ತೋಟದ ಮನೆಯಲ್ಲಿ ಇಟ್ಟಂತಕ್ಕಂಥ ಧಾನ್ಯಗಳು, ಕಡ್ಲಿ, ಜೋಳ ಇವೆಲ್ಲವೂ ಕೂಡ ಸುಟ್ಟು ಕರಗಲಾಗಿ ಹೋಗಿದ್ದಾವೆ. ನೋವಿನ ವಿಚಾರ ಏನಪ್ಪ ಅಂದ್ರೆ ಅತ್ಯಂತ ನೋವಿನ ವಿಚಾರ. ಅಲ್ಲಿ ನೋಡ್ರಿ, ಅಲ್ಲಿ ಒಂದು ಗೋವು ಕೂಡ 2 ಗೋವು ಇದ್ದವು, 3 ಇದ್ವು ರೀ ಆಕಳ. ಆ 3 ಆಕಳ ಜೀವಂತವಾಗಿ ಸುಟ್ಟು ಹೋಗ್ಬಿಟ್ಟಿದ್ದಾವೆ. ಅಲ್ಲಿ ವಿಡಿಯೋದಲ್ಲಿ ನೋಡ್ತಿರೋ ಬಂದಿವಿ, ಅಲ್ಲಿ ಆಕಳ ಐತಿ, ಅದು ಪೂರಾ ಸುಟ್ಟು ಹೋಗ್ಬಿಟ್ಟೈತಿ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು
ಈಗ ಯಾರು ಸಂಬಂಧಪಡ್ತಾರೆ ಅನ್ನೋಂಥವ್ರು ಅವ್ರು ಬಂದು ಪರಿಶೀಲನೆ ಮಾಡಿಕೊಂಡು ನಮ್ಮ ರೈತರಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ. ಈ ಸ್ಪ್ರಿಂಕ್ಲರ್ ಪೈಪು ನೀರಾವರಿ ಮಾಡೋಕ್ಕಿರುವಂತಕ್ಕಂಥ ಕನಿಷ್ಠ ಒಂದು 60-70 ಪೈಪ್ ಇದ್ದು ಅಂತಿಲ್ಲಿ. ಆಮೇಲೆ ಪೀಠೋಪಕರಣಗಳು ಮನೆಗೆ ಉಪಯೋಗ ಮಾಡುವಂಥ ಸಾಮಾನುಗಳು ಎಲ್ಲವೂ ಕೂಡ ಸುಟ್ಟು ಕರ್ಕಲಾಗಿದ್ದಾವೆ. ಇದು ನನ್ನ ಅನಿಸಿಕೆ ಪ್ರಕಾರ ಒಂದು ಅಂದಾಜು ಒಂದು 7ರಿಂದ 8 ಲಕ್ಷ ರೂಪಾಯಿ ಲಾಸ್ ಆಗಿರ್ಬೋದು ಅಂತ ನನಗೆ ಅನಿಸ್ತೈತಿ. ಮೇವು ಕೂಡ ಸುಟ್ಟೈತಂತ. ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಬಂದು ಸ್ಥಳ ಪರಿಶೀಲನೆ ಮಾಡಿ ನಮ್ಮ ರೈತರಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕಂತೇಳಿ ಈ ಮುಖಾಂತರ ವಿನಂತಿ ಮಾಡ್ಕೊಳ್ತೀವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.